ಹಂಚಿಕೊಟ್ಟು ದಾಸರಾಜರಿಂದ ಗಂಗೆ ಹರಿಯುವಂತೆ ಪುರಂದರದಾಸರು ಕನಕದಾಸರು ಸಾವಿರಾರು ದಾಸ ಪರಂಪರೆಯನ್ನು ಮಾಡಿ ಇವತ್ತು ನಾವು ನೀವು ಶಾಸ್ತ್ರ ನೋಡ್ತೀವೋ ಬಿಡ್ತೀವೋ ಬೆಳಗ್ಗೆ ಎದ್ದ ಕೂಡಲೇ ಒಂದೆರಡು ದಾಸರ ಪದಪದ್ಯಗಳನ್ನು ಹಾಡಿ ನಾವು ಆನಂದವನ್ನು ಕೊಟ್ಟು ನಾವು ಬ್ರಾಹ್ಮಣರು ನಾವು ಮಾಧ್ವರು ನಾವು ಸಜ್ಜನರು ಅಂತ ಬೆಂದಟ್ಕೊಳ್ಳಿಕ್ಕಿರುವ ಒಂದೇ ಒಂದು ಸೋರ್ಸು ರಿಸೋರ್ಸು ಅದು ನಮ್ಮ ಭಾಷೆಯಲ್ಲಿರುವ ಕನ್ನಡದ ಪದಪದ್ಯಗಳು. ಈ ಕ್ರೆಡಿಟ್ ನಿಜವಾಗಲೂ ಹೋಗುವಂಥದ್ದು. ಆಚಾರ್ಯರು ನರಹರಿ ತೀರ್ಥರು ಮಾಡಿದ್ರು, ಅದು ಕಡಿಮೆ. ಶ್ರೀಪಾದರಾಜರ ಕಾಲದಲ್ಲಿ ಆ ಗಂಗೆಯ ಪ್ರವಾಹ ಹರದದ್ದು ಇನ್ನೂ ನಿಂತಿಲ್ಲ. ಇಂತಹ ದೊಡ್ಡ ಉಪಕಾರ ಮಾಡಿದಂಥವರು ಅಂದರೆ ಶ್ರೀಪಾದರಾಜ. ಅವರ ಬಗ್ಗೆ ಒಂದು ಮಾತಿದೆ, ನರಕದಲ್ಲಿ ಹೊರಡುವ ಮನುಜಗೆ. ಇದಂತೂ ಗ್ಯಾರಂಟಿನೇ ನಮಗೆ. ಮಿಕ್ಕಿದ್ದೇನಾಗತ್ತೋ ಬಿಡತ್ತೋ, ನರಕ ಅಂತೂ ಗ್ಯಾರಂಟಿ ಇದೆ. ಹೇಳ್ತಾನೆ ಇರ್ತಾರೆ, ಅಂದ್ರೆ ಅದನ್ನೆಲ್ಲ ತಿನ್ನಬಾರ್ದು ಯಾಕೆ ತಿಂತೀರಿ ಸರ್, ಹೇಗೋ ನರಕ ಹಾಗೆ ಆಗುತ್ತೆ, ಇಮ್ಯುನಿಟಿ ಬಗ್ಗೆ ತಿಳ್ಕೊಂಡು ಹೋಗ್ತಾ ಇದ್ದೀವಿ. ಇವು ಏನ್ ಕಾನ್ಫಿಡೆನ್ಸ್. ನರಕದಲ್ಲಿ ಹೊರಡುವ ಮನುಜಗೆ ಧನಯುಣಿವರ ಚರಿತೆ ಅದ್ಭುತ ಒಂದೊಂದು ನಿರಂತರದಲ್ಲಿ ನೋಡು ತುಂಬಿಸುತ್ತಲಿದೆ. ಅರುಣೋದಯನೆದ್ದು ಶ್ರೀಪಾದರಾಜರ ಸ್ಮರಿಸಿದ ಮಾನವಗೆ ಸರ್ವ ಸಂಪದವು ಪರಗತಿಯಾಗುವುದು ಪರಿಹಾಸವಲ್ಲ ಕೇಳು. ಸುರಭೂಸುರರು ಪ್ರಿಯ ವಿಜಯ ವಿಠಲನು ಕರುಣದಿಂದ ನಿಮಾ ಉನ್ನತ ಪದವೀವ. ಏನೂ ಹೆಚ್ಚಿಂದು ಯೋಚನೆ ಮಾಡಿಬೇಡ. ಬೆಳಗ್ಗೆ ಎದ್ದ ಕೂಡಲೇ ಶ್ರೀಪಾದರಾಜ ಗುರುಭ್ಯೋ ನಮಃ ಅಂತ ಅವರ ವೃಂದಾವನಕ್ಕೋ ಅವರ ಪ್ರತೀಕಕ್ಕೋ ನಮಸ್ಕಾರ ಮಾಡಿ. ವೃಂದಾವನ ಅಂದ್ರೆ ಅಲ್ಲಿ ಗೋಗಾಟಿಗೆ ಹೋಗುವಂತಲ್ಲ, ನಿಮ್ಮ ಮನೆಯಲ್ಲಿ ಅವರ ಕೃತಿಗಳಿಗೋ ಅವರ ಇದಕ್ಕೋ ನಮಸ್ಕಾರ ಮಾಡಿ ಶ್ರೀಪಾದರಾಜ ಗುರುಭ್ಯೋ ನಮಃ ಅನ್ನೋ ಪಾಪವೂ ಹೋಗುತ್ತೆ, ಹೊಟ್ಟು ತುಂಬ ಊಟವೂ ಕೊಡ್ತಾರೆ. ಶ್ರೀಪಾದರಾಜರನ್ನು ನೆನೆದರೆ ಕೃಷ್ಣಾನ್ನಕ್ಕೆ ಯಾವ ಕೊರತೆ ಇಲ್ಲ. ಯಾಕೆ? ಅವರ ಭಾಗ್ಯವೇ ಆಗಿತ್ತು. ಇದನ್ನ ಯಾರು ಅನ್ನೋದು ನಮ್ಮ ಗುರುಗಳು ಅಂದ್ರೆ ಈ ಸರ್ವೇಸಾಚಿ ಅಂತಾರೆ. ಅವರು ಎಡಗೈಯಲ್ಲೂ ಬರೀತಾರೆ, ಒಳಗೈಯಲ್ಲೂ ಬರೀತಾರೆ. ಅರ್ಜುನ ಎಡಗೈಯಲ್ಲೂ ಮಾಡಿಬಿಡೋನು, ಬಲಗೈಯಲ್ಲೂ ಬಿಡೋನು, ಹಗಲಲ್ಲೂ ಬಿಡೋನು, ರಾತ್ರಿಯಲ್ಲೂ ಬಿಡೋನು, ಸರ್ವೇಸಾಚಿ ಅಂತ. ಅದು ನಮ್ಮ ಶ್ರೀಪಾದರಾಜರು ಸರ್ವೇಸಾಚಿ ಅವರು. ಅವರೇನು ಶಾಪಾದಪಿ ಶರಾದಪಿ, ಶಾಸ್ತ್ರವನ್ನು ರಚನೆ ಮಾಡಲಿಕ್ಕೆ ತಯಾರು, ಗ್ರಂಥವನ್ನು ಹೇಳಲಿಕ್ಕೆ, ಗ್ರಂಥವನ್ನ ಹೇಳುವಂತಹ ಶಿಷ್ಯರನ್ನು ತಯಾರು ಮಾಡಲಿಕ್ಕೆ. ವ್ಯಾಸರಾಜರಂತಹ ಚಂದ್ರಿಕಾಪುರದವರು ಶ್ರೀಪಾದರಾಜರ ಬಗ್ಗೆ ಹೇಳಿದ್ರು, ನಮ್ಮ ಗುರುಗಳು ಅಂದರೆ ಸಾಮಾನ್ಯ ಅಲ್ಲ, 60 ಬಗೆಯ ಪದಾರ್ಥವನ್ನು ತಿನ್ನೋರು. ಸಾಮಾನ್ಯವಾಗಿ ತಿನ್ನೋದು ಉಣ್ಣೋದನ್ನ ಹೇಳಿದ್ರು, ಅದೇನು ದೊಡ್ಡಸ್ತಿಗೆ ಅಲ್ಲ ಅಲ್ವಾ? ನಮ್ಮ ಗುರುಗಳು ಅಂದ್ರೆ ಏನು ಅಂತೀರಿ? ಮೊನ್ನೆ ಯಾರೋ ಅಪೂಪ ದಾನ ಕೊಟ್ಟರು, 33 ಅಪೂಪನ ಅಲ್ಲೇ ತಿಂದುಬಿಟ್ರು. ನಿಮ್ಗೆ ಯಾರಾದ್ರೂ ಮಹಿಮೆ ಅಂತ ಹೇಳ್ತಾರ? ವಾಟವಾಗ ಒಳ್ಳೆಯದು ಅಂತ ಏನು ಗಟ್ಟಿಮುಟ್ಟಿಯಾಗಿತ್ತು ಆ ಅಪೂಪ. ಆ ಅಪೂಪ ಕೆಳಗೆ ನೆಲ ಹೊಡಿತು ಅಂತ ಕಂಪ್ಲೇಂಟ್ ಕೊಡ್ತಿದ್ರು. ಇದನ್ನ ಯಾರು ಮಹಿಮೆ ಅಲ್ಲ. ಇಬ್ಬರೇ ನಮ್ಮ ಗುರುಗಳ ಮಹಿಮೆ ಅಂದ್ರೆ ಏನು? ಮುಂಜಾನಂ ಶಕ್ತಿಶಾಲ 60 ಬಗೆಯ ಪದಾರ್ಥಗಳನ್ನ ರಂಗವಿಠಲನಿಗೆ ನಿವೇದನೆ ಮಾಡಿ, ಇದು ಭಗವಂತನಿಗೆ ಹಾಕುವ ಆಹುತಿ ಅಂತ 60 ಯಜ್ಞಗಳನ್ನ ಮಾಡಿದ ಅನುಸಂಧಾನ. ಆಡಿಕೊಂಡವರ ಮುಂದೆ ತಿಂದ ಪದಾರ್ಥಗಳು ನಿಜವಾಗಲೂ 60 ಬಗೆಯ ಪದಾರ್ಥ ಅಂದ್ರೆ ನೆನಪೇ ಇರುವುದಿಲ್ಲ. ಏನ್ ಮಾಡಿದ್ರು ಹೇಳಿದ್ರು. ಸಹಜವಾಗಿ ನಾವು ಈ ವ್ರತ ಬಂದಾಗ ಏನಂತೀವಿ? ಏನ್ ಮಾಡಿದ್ರು? ಅದೇ ಕಟ್ಟು ಹಿಟ್ಟು. ಏನ್ ಮಾಡಿದ್ರು ಹೇಳಿಕ್ಕಾಗಲ್ಲ. ಮತ್ತೆ ಏನ್ ಮಾಡಿದ್ರು ಒಂದೇ ತರ ಇರುತ್ತದು, ಹೆಸರು ಬೇರೆ ಅಷ್ಟೇ. ಅದೇ ಹೆಸರು ಕಾಳು ಹುಳಿ, ಅದೇ ಹೆಸರು ಕಾಳು ಪಲ್ಯ, ಹೆಸರು ಕಾಳು. ಹೀಗಾಗಿ 60 ಬಗೆಯ ಪದಾರ್ಥವನ್ನು ನಿಜವಾಗಲೂ ಮಡಿವಂತರು ಹೇಳ್ರಿ. ಎಷ್ಟೋ ತರಕಾರಿ ನಾವು ಬರುವುದೇ ಇಲ್ಲ, ಆದರೆ ಅವರ ಭಾಗ್ಯ ಭೋಗ ಆಡಿಕೊಂಡವರಿಗೆ ಹಸಿಯಾಗಿ ಅದನ್ನು ತೆಗೆದು ಇಟ್ಟಂತೆ. ಮಗನೇ ನೋಡು, ಐಶಯನ ಒಲುಮೆಯಿಂದ ಧರೆಯೊಳೆಂಬ ಶ್ರೀಪಾದರಾಜರ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ಹರಿಗೆ ಸಮರ್ಪಿಸಿದ ಪರಿಯಶ ಕಂಗಳನ್ನು ಭುಜಿಸ ನಗನು ಶ್ರೀಕೃಷ್ಣನ ದಯದಿಂದ ಹಸನು ಮಾಡಿದ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ.
ಅವರ ಚಿಂತನೆಯನ್ನು ಮಾಡಿದರೆ 60 ಬಗೆ ಅವರು ಉಂಟು ಅಂದ್ರೆ ನಮಗೆ 60 ಬಗೆ ಅಂತ ಇದ್ರು ಮನೆಯಲ್ಲಿ ಒಂದು 6 ಬಗೆ ಸಿಗತ್ತೆ. ಅನ್ನ, ಹುಳಿ ಸಾರು, ಚಟ್ನಿ ಪುಡಿ, ಉಪ್ಪಿನಕಾಯಿ, ಮಜ್ಜಿಗೆ, ಇದು 6 ಆಯ್ತು. ಇದರ ಜೊತೆಯಲ್ಲಿ ಇರ್ಬೋದು ನಮಗೂ ಯಾರೋ ಮಾಡಿ ಹಾಕೋದಿರ್ಬೋದು, ಅಥವಾ ಈಗೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಮಾಡ್ಲಿಕ್ಕೆ ಆಗದೆ ಇದ್ದು ನಾವು ಜೊತೆಗೆ ಸೇರಿಸ್ತೀವಿ. ನಮ್ಮ ಮನೆ ಪಕ್ಕನೇ ಮಡೀನೇ ಮಾಡಿ ಬರ್ತಾರೆ, ಮಡೀ ಅಂತ ಸೇರಿಸ್ಬಿಡ್ತೀವಿ. ಅವ್ರೇನಂದ್ರೆ ಮಡಿ ಉಟ್ಕೊಂಡ್ರೆ ಸ್ವಿಗ್ಗಿಗೆ ಹೋಗಿ ತರ್ತಾರಂತ. ಅಂತೂ ಮಡಿಯಿಲೆ ಆಯ್ತು, ಏನೋ ಯೋಗ್ಯತೆ ಇದೆ ದೇವ್ರ ಕೊಟ್ಟೆ, ತಿನ್ನೋ ಯೋಗ್ಯತೆ ಬೇಕಲ್ಲ, ಅದನ್ನ ಕೊಡ್ತಾರೆ ಶ್ರೀಪಾದರಾಯರು. ನಿನಗೆ ಶ್ರೀಮಂತಿಕೆ ಇರ್ಬೋದ, ಯಾರು ರೋಗ ಇದ್ರೆ ಏನ್ ತಿಂತೆ? ಆ ಡಾಕ್ಟ್ರು ಡಯಟ್ಗಳು ಹೇಳ್ತಾರೆ ಸಾಕಾಗೋಗ್ಬಿಟ್ರಿ, ಆ ಡಯಟ್ ಮಾಡೋದಕ್ಕಿಂತ ತಿಂದು ಸಾಯೋದೇ ವಾಸಿ. ಎಣ್ಣೆ 10 ಗ್ರಾಮ್, ಬೇಳೆ 15 ಗ್ರಾಮ್, ಏನು ಬೊಂಬೆ ಬಾಗಿಲ್ಲ ನಾನು ನಿನಗೆ ಅಪ್ಪ ಅಂದ್ರು. ಇದು ಅನಿವಾರ್ಯ, ಬದುಕಬೇಕು ಅನ್ನೋದಾದ್ರೆ ನೀನು ಅವ್ರ ಮಾತನ್ನ ಕೇಳಬೇಕು, ಡಯಟ್ ಮಾಡಬೇಕು. ಹಾಗಾದರೆ ಗುರುಗಳ ದರ್ಶನ, ಗುರುಗಳ ಸ್ಮರಣೆಯಿಂದ ಅವರು ತಿಂದರು. ದೇವರ ಒಂದು ವ್ಯವಸ್ಥೆ ಇದೆ, ನನ್ನನ್ನು ಏನು ಚಿಂತನೆ ಮಾಡ್ತೀಯೋ ಆ ಸ್ಥಿತಿಗತಿಗಳನ್ನು ನಿನಗೆ ಕೊಡ್ತೇನೆ. ಶ್ರೀಪಾದರಾಯರ ಅಂತರ್ಯಾಮಿಯಾದ ಭಗವಂತ ಅವರಿಗೆ 60 ಬಗೆಯ ಪದಾರ್ಥಗಳನ್ನ ಒದಗಿಸಿಕೊಳ್ಳುವ ಸಾಮರ್ಥ್ಯ ಕೊಟ್ಟಿದ್ದ ಅಂತ ಚಿಂತನೆ ಮಾಡು. ನಿನಗೆ 6 ಬಗೆಯ ಪದಾರ್ಥಗಳು ಅರಗುವಂತಹ ಆರೋಗ್ಯವನ್ನು ಕೊಟ್ಟು ಕಾಪಾಡ್ತೇನೆ ಅನ್ನೋದು ಇದರ ಹಿಂದಿನಕ್ಕೆ ಗೋಪಾಲದಾಸ ಒಂದು ಸುಧಾರಿಯಲ್ಲಿ ಹೇಳ್ತಾರೆ. ನಿನ್ನ ಗುಣಪೂರ್ಣನೆಂದು ನಾ ಗುಣವಂತನಾಗುವೆ, ನಿನ್ನ ಜನನ ಮರಣ ರಹಿತನೆಂದು ಎನ್ನ ಜನನ ಮರಣವ ನೀಗುವೆ, ನಿನ್ನ ಸ್ವತಂತ್ರನೆಂದು ಎನ್ನ ಸ್ವತಂತ್ರ ಬಲಿಪೆ. ಇದು ಸುರಾದಿ. ಇನ್ನೊಂದು ಮಾತ್ರ ಸಮಸ್ಯೆ ಇದೆ, ನಿನ್ನ ಸ್ವತಂತ್ರ ಅನ್ನೋದರಿಂದ ನನ್ನ ಸ್ವತಂತ್ರವನ್ನ ಗಟ್ಟಿ ಮಾಡಿಕೊಳ್ತೀನಿ. ನಾವು ಅಸ್ವತಂತ್ರರು ಸ್ವತಂತ್ರ ಪರತಂತ್ರಂಚ ತೃತೀಯ ಸ್ಕಂದ ಭಾಗವತದ ಅರ್ಥದಲ್ಲಿ ಆಚಾರ್ಯ ಹೇಳಿದ್ದಾರೆ. ಸ್ವತಂತ್ರನ ಆಗ್ತಾನೆ ಅಂತ ಒಂದು ಪದ್ಯ ಉಂಟು ಮೋಕ್ಷದಲ್ಲಿ. ಆಚಾರ್ಯರಂದ್ರು ಸ್ವತಂತ್ರ ಅಂದ್ರೆ ಹಾಗಲ್ಲ, ಸಂಸಾರದಲ್ಲಿ ನಮಗಿಂತ ಸಣ್ಣವರ ಅಧೀನತೆ ತುಂಬಾ ಇರುತ್ತೆ. ಬೇಕು ಬೇಡ ಹೂ ಅನ್ನಲೇಬೇಕು, ಅನಿವಾರ್ಯ. ಇದೆಲ್ಲರ ಮನೆಯಲ್ಲಿದ್ದಾರೆ, ಎಲ್ಲರಿಗೂ ಬಗ್ಗೋದು ಬಗ್ಗೋದು ಬಗ್ಗೋದು. ಅದು 25-30 ವರ್ಷ ಇದ್ದಾಗ ಹಮ್ಮಿರುತ್ತೆ, ಜ್ವರ ಆಗಿರ್ತೀವಿ. ಸೆಕೆಂಡ್ ಇನ್ನಿಂಗ್ ಶುರು ಆಗುತ್ತೆ, 45 ವರ್ಷ ಅದನ್ನ ಮಕ್ಕಳ ಕಾರವಾರ ಆಗುತ್ತೆ. ಎಲ್ಲದಕ್ಕೂ ತಗಬೇಕು ಮಕ್ಕಳು. ನಮ್ಮ ಮಕ್ಕಳು ಅಂತ ನಿಂಗೇನು ಬುದ್ಧಿ ಇಲ್ಲ, ಬುದ್ಧಿ ಹೌದಲ್ಲ. ಯಾಕೆ ನಿನ್ನನ್ನು ಹಡೋದಲ್ಲ, ಹಾಗೆ ಬುದ್ಧಿನೂ ಹೋಯ್ತು. ಒಂದ್ಸಲಿ ಬುದ್ಧಿ ಮಾಡ್ಬೇಕಾದ್ರೆ ಚೋರ ಮಾಡು ಅಂದ್ರೆ ಅವನ ಬುದ್ಧಿ ಸಮೇತ ಹೇಳ್ಬಿಟ್ಟ, ಅವತ್ತಿಂದ ಇಲ್ಲೇ ಇಲ್ಲ ಅಂತ. ಹೀಗಾಗಿ ಕಂಡ ಏನೋ ಮಕ್ಕಳು ಹೆಂಡತಿ ಬರ್ತೀವಿ ಸರಿ, ಎಲ್ಲಾ ಕಡೆ ತಕ್ಕಬೇಕು ಬಗ್ಗಬೇಕು, ಎಲ್ಲರಿಗೂ ತಗ್ಗಿ ಬಗ್ಗಿ ಒದ್ದಾಡುವಂತಹ ಸ್ಥಿತಿ ಇದೆಯಲ್ಲ ನಮ್ಮ ನಿಮ್ಮ ಜೀವನದಲ್ಲಿ. ಇದು ಪರಮಾತ್ಮನ ತತ್ವಾಭಿಮಾನಿ ದೇವತೆಗಳ ಅಧೀನತೆ, ಸೋತ್ತಮರ ಅಧೀನತೆ ಎಂದು ಅಧೀನ ಅನಿಸುವುದಿಲ್ಲ. ಅದೊಂದು ಸಂತೋಷವೇ. ಸ್ವಾಮಿಗಳು ನನ್ನನ್ನ ಕರೆದು ನನಗೊಂದು ಕೆಲಸ ಹೇಳೋದಂದ್ರೆ, ಈ ಸ್ವಾಮಿಗಳು ನಾನು ಏನು ಅನ್ಕೊಂಡಿದ್ದಾರೆ ಯಾವನು ಅನ್ನ ನನ್ನ ಭಾಗ್ಯರಿ ನನ್ನ ಕೆಲಸ ಹೇಳಿದ್ರು. ಅದೇ ಇನ್ಯಾವನ ಹೇಳಿದ್ರೆ ಸೆಕ್ಯೂರಿಟಿ ನಿಲ್ಸಿರ್ತೇವೆ. ಅವನಂದ ಸರ್ ಒಂದು 10 ನಿಮಿಷ ಇಲ್ಲೇ ಇರಿ, ನಾ ಪುರಾಣ ಕೇಳ್ಕೊಂಡು ಬರ್ತೀನಿ, ನೀನು ನಿಲ್ಲಿಸಿರೋದೇ ನೀನು ನಿಂತ್ಕೋ ಅಂತ. ಅದು ವೇರಿಯೇಷನ್ ಇದೆ. ಅದೇ ಸ್ವಾಮಿಗಳು ಒಂದು 10 ನಿಮಿಷ ಇಲ್ಲಿ ದೇವ್ರ ಬಿಟ್ಟಿಗೆ ನೋಡ್ಕೊತೀವಿ, ಅಯ್ಯೋ ಸ್ವಾಮಿ ನನ್ನ ಭಾಗ್ಯ ದೇವ್ರ ಬಿಟ್ಟಿಗೆ ನೋಡೋದು. ಇದೆಲ್ಲ ನೋಡ್ರಿ ರೆಸ್ಪಾನ್ಸ್ ಯಾರು ಮಾಡಿ ಹೇಳ್ತಾರೆ ನನ್ನ ಮೇಲೆ. ಈ ಮನೆಯಲ್ಲೇ ಮಕ್ಕಳು ಒಂದು ನೀರು 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 ಅಮ್ಮನ ಕೇಳ್ತಾನೆ ಇರ್ತಾರೆ 20 ಸರಿ. ಅಲ್ಲಿ ಕೊಡ ಬಡದೆ ಏನೇ ಬೇಕಾಗ್ಬೋದು ಸಾಕು 20 ಸರಿ ಕೇಳೋ, ನಮಗೂ ಯಾರು ಕರ್ಕೊಡೋ. ಗಂಡ ಕೇಳ, ಅವ್ನು ಈಗ ಅನ್ಲಿಕ್ಕಾಗಲ್ಲ, ಅಲ್ಲಿ ಇಟ್ಟಿದ್ದೀನಿ ತಗೋಬಾರ್ದ ಅನ್ಕೊಡ್ತೀನಿ, ತಗೊಳ್ಳಿ ನೀವು ನಾಳೆಯಿಂದ ಈ ಕೊಡದ ಪಕ್ಕನೇ ಕುಂದ್ಬಿಡ್ಬೇಡಿ. ಏನೋ ಪತಿವ್ರತೆಯನ್ನು ನಾನು ಹಾಕೊಡ್ತೀನಿ, ಇಷ್ಟೆಲ್ಲ ಆಡ್ಬೋದಾ? ಹಾಗಾಗಿ ಎಲ್ಲ ಆಡಿಲ್ಲ, ಸೇರ್ಸ್ ನಾ ಆಡ್ತೀನಿ. ಅದೇ ಯಾವ ಆಚಾರ ಕೇಳಿದ್ರು, ಅಯ್ಯೋ ನೀವು ನೀರು ಕುಡಿಸೋ ಭಾಗ್ಯ ಹೀಗೆ ನಮ್ಮ ದೇವರು ನಮಗೆ ಅನುಗ್ರಹವನ್ನ ದೊಡ್ಡವರ ಮುಖಾಂತರ ಐಶಯನ ಒಲುಮೆಯಿಂದ ಸಲಹೆಗಳನ್ನು ಶ್ರೀಪಾದರಾಜರ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ
ಮುತ್ತಿನ ಹಾರ ಮೇಲ್ಕುಲಾನಿ ರತ್ನ ಕೆತ್ತಿದ ಕರ್ಣ ಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ ವಿಸ್ತಾರದಿಂದ ಮೆರೆದು ಬರುವ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ. ಮೈ ತುಂಬ ಬಂಗಾರವನ್ನು ಹಾಕೊಂಬರು ಸನ್ಯಾಸಿಗಳು ಹಾಕೊಳ್ಬಾರದು. ಆದರೆ ಇವರಿಗೆ ಎಕ್ಸೆಪ್ಷನ್ ಇದೆ. ಯಾಕೆಂದ್ರೆ ಧ್ರುವರಾಜರ ಅವತಾರ, ಧ್ರುವರಾಜರು ಬಂದು ಲಕ್ಷ್ಮೀದೇವಿ ಅಳಿಯ ಪರಮಾತ್ಮನ ಮಗಳನ್ನ ಮದುವೆಯಾಗಿದ್ರು. ದೇವರು ತನ್ನ ಮಗಳನ್ನ ಶಿಂಶುಮಾರ ರೂಪಿ ಭಗವಂತ ತನ್ನ ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದ. ಅದಕ್ಕೆ ಲಕ್ಷ್ಮೀದೇವಿ ಎಂದು ನೀವು ರಾಜಾದಿರಾಜರು, ರಾಜಭೋಗ ಅಂದರೆ ಅದು ದೊಡ್ಡ ತ್ಯಾಗ. ದೇಹ ಅನ್ನೋದು ರಥ, ರಥಕ್ಕೆ ಅಂತ ಅಲಂಕಾರ ಮಾಡಿಕೊಳ್ಳೋರು. ಅಂತಹ ಮಹಾನುಭಾವರು ನಮ್ಮ ಶ್ರೀಪಾದರಾಜರು. ಅವರನ್ನು ಸ್ಮರಿಸಿದ ದಿವಸವೇ ಪವಿತ್ರವಾದಂತಹ ಪರ್ವಕಾಲ. ಅನೇಕ ಕೃತಿಗಳು, ಆ ನಿಜವಾದ ಮನಮುಟ್ಟುವ ಕೃತಿಗಳನ್ನು. ಒಂದು ಮಾತಿದೆ, ಜೀವನದಲ್ಲಿ ಭಯ ಇಲ್ಲದೆ ಇರಬೇಕು ಅಂದರೆ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ. ಜಾಯಂತ ಯೋಗಾಖ್ಯಾನದ ಪ್ರಾರಂಭದ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಅಂದರೆ ಭಯಂ ದ್ವಿತೀಯಾಭಿನಿವೇಶತಸ್ಯಾತೀಶಾನಪೇತಸ್ಯ ವಿಪರ್ಯಯೋ ಅಸ್ಮೃತಿ. ಯಾರಿಗೆ ಎರಡರಲ್ಲಿ ಮನಸ್ಸು ಅವರಿಗೆ ಭಯ, ಯಾರಿಗೆ ಒಂದರಲ್ಲಿ ಮನಸ್ಸು ಅವರಿಗೆ ಭಯ ಇಲ್ಲ. ಈ